ನಮಸ್ಕಾರ. RJUHS BSc ನರ್ಸಿಂಗ್ ವಿದ್ಯಾರ್ಥಿಗಳಿಗೆಲ್ಲ ಒಂದು ಬಹಳ ಮುಖ್ಯವಾದ ಅಪ್ಡೇಟ್ ಇದೆ. ಬನ್ನಿ ಇದರ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ. ಸರಿ, ಎಲ್ಲರ ತಲೆಯಲ್ಲೂ ಈಗ ಮೂರೇ ಪ್ರಶ್ನೆಗಳು ಓಡಾಡ್ತಿದೆ. ವ್ಯಾಲ್ಯೂಯೇಷನ್ ಶುರುವಾಗಿದ್ಯಾ? ರಿಸಲ್ಟ್ಸ್ ಯಾವಾಗ ಬರುತ್ತೆ? ಮತ್ತೆ ಪ್ರಾಕ್ಟಿಕಲ್ಸ್ ಕತೆ ಏನು? ಇತ್ತೀಚೆಗೆ ನಡೆದ ಥಿಯೋರಿ ಎಕ್ಸಾಮ್ ಬಗ್ಗೆ ಪ್ರತಿಯೊಬ್ಬ ಸ್ಟೂಡೆಂಟ್ ಮನಸ್ಸಲ್ಲೂ ಇರೋ ಈ ಪ್ರಶ್ನೆಗಳಿಗೆ ಉತ್ತರ ಏನು ಅಂತ ಒಂದೊಂದಾಗಿ ನೋಡೋಣ ಬನ್ನಿ. ಮೊಟ್ಟಮೊದಲನೇದಾಗಿ ಎಲ್ರೂ ತುಂಬಾನೇ ಕ್ಯೂರಿಯಸ್ ಆಗಿ ಕಾಯ್ತಿರೋ ವಿಷಯ ಉತ್ತರ ಪತ್ರಿಕೆ ಮೌಲ್ಯಮಾಪನ ಅಂದ್ರೆ ವ್ಯಾಲ್ಯೂಯೇಷನ್ ಸ್ಟೇಟಸ್ ಏನಾಗಿದೆ ಅದರ ಬಗ್ಗೆ ಒಂದು ಅಪ್ಡೇಟ್ ನೋಡೋಣ. ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಥಿಯರಿ ಎಕ್ಸಾಮ್ನ ಆನ್ಸರ್ ಪೇಪರ್ ವ್ಯಾಲ್ಯೂಯೇಷನ್ ಅಧಿಕೃತವಾಗಿ ಶುರು ಆಗಿದೆ. ಹೌದು, ಇದು ಕನ್ಫರ್ಮ್ ನ್ಯೂಸ್. ಹಾಗಾದ್ರೆ ಇದರ ಅರ್ಥ ಏನು? ಸಿಂಪಲ್, ವ್ಯಾಲ್ಯೂಯೇಷನ್ ಪ್ರೋಸೆಸ್ ಆಕ್ಟಿವ್ ಆಗಿದೆ. ಅಂದ್ರೆ ಪೇಪರ್ಗಳನ್ನ ಈಗ ಇವ್ಯಾಲ್ಯೂಯೇಟರ್ಸ್ ಚೆಕ್ ಮಾಡ್ತಿದ್ದಾರೆ. ರಿಸಲ್ಟ್ಸ್ ತಯಾರು ಮಾಡೋ ಅಧಿಕೃತ ಪ್ರಕ್ರಿಯೆ ಶುರುವಾಗಿದೆ ಅಂತಾನೆ ಅರ್ಥ. ಮುಖ್ಯವಾಗಿ ಇದು ಯಾವುದೇ ಫೇಕ್ ನ್ಯೂಸ್ ಅಲ್ಲ, ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಓಕೆ, ವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗಿದೆ ಅಂತ ಗೊತ್ತಾಯಿತು. ಹಾಗಾದ್ರೆ ಈ ರಿಸಲ್ಟ್ಸ್ ಬರೋವರೆಗೂ ಕಾಯೋ ಸಮಯದಲ್ಲಿ ಸ್ಟೂಡೆಂಟ್ಸ್ ಏನ್ ಮಾಡಬೇಕು? ಅಧಿಕಾರಿಗಳಿಂದ ಬಂದಿರೋ ಸಂದೇಶವನ್ನ ನೋಡೋಣ. ನೋಡಿ, ಅಫಿಷಿಯಲ್ ಅಡ್ವೈಸ್ ತುಂಬಾನೇ ಕ್ಲಿಯರ್ ಆಗಿದೆ. ಈ ಸಮಯದಲ್ಲಿ ಎಲ್ಲರೂ ಶಾಂತವಾಗಿ ಮತ್ತು ತಾಳ್ಮೆಯಿಂದ ಇರಬೇಕು ಅನ್ನೋದು ಬಹಳ ಮುಖ್ಯ. ಈ ಸ್ಲೈಡ್ನಲ್ಲಿರೋದು ಎಷ್ಟು ಚೆನ್ನಾಗಿದೆ ಅಲ್ವಾ? ಟೆನ್ಷನ್, ಭಯ, ಜಾಸ್ತಿ ಯೋಚನೆ ಮಾಡೋದು ಇದೆಲ್ಲವನ್ನೂ ಅವಾಯ್ಡ್ ಮಾಡಿ ತಾಳ್ಮೆ, ಶಾಂತಿ ಮತ್ತು ಫೋಕಸ್ ಕಡೆ ಗಮನ ಕೊಡಬೇಕು. ಇದೇ ಈಗಿನ ಸರಿಯಾದ ಮನಸ್ಥಿತಿ. ಒಂದಂತೂ ಅರ್ಥ ಮಾಡ್ಕೋಬೇಕು, ಈ ವ್ಯಾಲ್ಯೂಯೇಷನ್ ಪ್ರೋಸೆಸ್ಗೆ ಸಮಯ ಹಿಡಿಯುತ್ತೆ. ತಕ್ಷಣಕ್ಕೆ ರಿಸಲ್ಟ್ಸ್ ಬರುತ್ತೆ ಅಂತ ನಿರೀಕ್ಷೆ ಮಾಡೋದು ಸರಿಯಲ್ಲ. ಯಾಕೆ ತಾಳ್ಮೆ ಮುಖ್ಯ ಅಂತೀರಾ? ಯಾಕಂದ್ರೆ ರಿಸಲ್ಟ್ಸ್ ಅನೌನ್ಸ್ ಆಗೋಕೆ ಒಂದು ಪ್ರಾಸೆಸ್ ಇದೆ. ಅದು ಒಂದಾದ್ಮೇಲೊಂದು ಹಂತವಾಗಿ ನಡೆಯುತ್ತೆ. ಆ ಹಂತಗಳು ಯಾವುವು ಅಂತ ಈಗ ನೋಡೋಣ. ನೋಡಿ, ಇದು ತುಂಬಾನೇ ಸರಳವಾದ ಪ್ರೋಸೆಸ್. ಮೊದಲು ವ್ಯಾಲ್ಯೂಯೇಷನ್ ಶುರುವಾಗುತ್ತೆ. ಆಮೇಲೆ ಎಲ್ಲಾ ಪೇಪರ್ಗಳ ವ್ಯಾಲ್ಯೂಯೇಷನ್ ಮುಗಿಯುತ್ತೆ. ಕಂಪ್ಲೀಟ್ ಆದ್ಮೇಲೆನೇ ಫೈನಲ್ ಆಗಿ ರಿಸಲ್ಟ್ಸ್ ಅನೌನ್ಸ್ ಆಗೋದು. ಇದರ ಅರ್ಥ ವ್ಯಾಲ್ಯೂಯೇಷನ್ ನಡೀತಿರೋ ಮಧ್ಯದಲ್ಲೇ ರಿಸಲ್ಟ್ಸ್ ಬರಲ್ಲ. ಇಂಥ ದಿನ ರಿಸಲ್ಟ್ ಬರುತ್ತೆ, ಆ ದಿನ ಬರುತ್ತೆ ಅಂತ ಬರೋ ಯಾವುದೇ ಮೆಸೇಜ್ಗಳನ್ನ ನಂಬೋಕೆ ಹೋಗ್ಬೇಡಿ. ಅದನ್ನೆಲ್ಲ ಇಗ್ನೋರ್ ಮಾಡೋದೇ ಒಳ್ಳೇದು. ಸರಿ, ಥಿಯರಿ ಎಕ್ಸಾಮ್ ಆಯಿತು. ಈಗ ಮುಂದಿನ ದೊಡ್ಡ ಪ್ರಶ್ನೆ, ಪ್ರಾಕ್ಟಿಕಲ್ ಎಕ್ಸಾಮ್ ಬಗ್ಗೆ ಏನ್ ನ್ಯೂಸ್ ಇದೆ ಅದ್ರ ಬಗ್ಗೆನೂ ತಿಳಿದುಕೊಳ್ಳೋಣ. ಇದಕ್ಕೆ ಸ್ಟ್ರೇಟ್ ಆನ್ಸರ್ ಏನಂದ್ರೆ ಪ್ರಾಕ್ಟಿಕಲ್ ಎಕ್ಸಾಮ್ ಡೇಟ್ಸ್ ಇನ್ನೂ ಅನೌನ್ಸ್ ಆಗಿಲ್ಲ. ಸದ್ಯಕ್ಕೆ ಅದ್ರ ಬಗ್ಗೆ ಯಾವುದೇ ಅಧಿಕೃತ ಮಾಹಿತಿ ಇಲ್ಲ. ಡೇಟ್ಸ್ ಫೈನಲ್ ಆದ್ಮೇಲೆ ಯೂನಿವರ್ಸಿಟಿ ಅಥವಾ ಕಾಲೇಜಿನಿಂದಾನೇ ಅಧಿಕೃತವಾಗಿ ಮಾಹಿತಿ ಬರುತ್ತೆ. ಅಫಿಷಿಯಲ್ ನೋಟಿಫಿಕೇಶನ್ ಅಥವಾ ಸರ್ಕ್ಯುಲರ್ಗಳ ಮೂಲಕನೇ ತಿಳಿಸ್ತಾರೆ. ಕಾಲೇಜ್ ನೋಟಿಸ್ ಬೋರ್ಡ್ ಮತ್ತು ಅಫಿಷಿಯಲ್ ಗ್ರೂಪ್ಗಳನ್ನು ಫಾಲೋ ಮಾಡ್ತಾ ಇರಿ. ಇದೆಲ್ಲವೂ ನಮ್ಮನ್ನ ಒಂದು ಬಹಳ ಮುಖ್ಯವಾದ ಪಾಯಿಂಟ್ಗೆ ಕರ್ಕೊಂಡು ಬರುತ್ತೆ. ಅದೇನೆಂದ್ರೆ ಸರಿಯಾದ ಮಾಹಿತಿಗಾಗಿ ಯಾವ ಸೋರ್ಸ್ ನಂಬಬೇಕು ಮತ್ತು ಸುಳ್ಳು ಸುದ್ದಿಗಳಿಂದ ಹೇಗೆ ದೂರ ಇರಬೇಕು. ಇಲ್ಲಿ ನೋಡಿ, ಈ ಸ್ಲೈಡ್ ತುಂಬಾ ಚೆನ್ನಾಗಿ ತೋರಿಸುತ್ತೆ ಯಾವ ಇನ್ಫಾರ್ಮೇಷನ್ನ ನಂಬಬೇಕು, ಯಾವುದನ್ನ ನಂಬಬಾರ್ದು ಅಂತ. ಒಂದ್ ಕಡೆ ಅಫಿಷಿಯಲ್ ಸೋರ್ಸ್ ಅಂದ್ರೆ RJUH ವೆಬ್ಸೈಟ್, ಕಾಲೇಜ್ ನೋಟಿಸ್ ಬೋರ್ಡ್. ಇನ್ನೊಂದ್ ಕಡೆ ಅನ್ಅಫಿಷಿಯಲ್ ಸೋರ್ಸ್ ಅಂದ್ರೆ ವಾಟ್ಸ್ಆಪ್ ಗ್ರೂಪ್ಗಳು, ಬೇರೆ ಸೋಷಿಯಲ್ ಮೀಡಿಯಾ ಪೇಜ್ಗಳು. ಇವೆರಡರ ವ್ಯತ್ಯಾಸ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ಸುಳ್ಳು ಸುದ್ದಿ ಮತ್ತು ಅನಾವಶ್ಯಕ ಟೆನ್ಷನ್ನಿಂದ ದೂರ ಇರಬೇಕಂದ್ರೆ ಯೂನಿವರ್ಸಿಟಿ ಮತ್ತು ಕಾಲೇಜ್ನ ಅಧಿಕೃತ ಮೂಲಗಳಿಂದ ಬರೋ ಮಾಹಿತಿಯನ್ನ ಮಾತ್ರ ನಂಬೇಕು. ಇದೇ ಉತ್ತಮವಾದ ದಾರಿ. ಹಾಗಾದ್ರೆ ಒಟ್ಟಾರೆಯಾಗಿ ನಾವು ತಿಳಿದುಕೊಂಡ ಮುಖ್ಯವಾದ ವಿಷಯ ಏನಂದ್ರೆ ವ್ಯಾಲ್ಯೂಯೇಷನ್ ಶುರುವಾಗಿದೆ, ಅಂದ್ರೆ ಪ್ರಾಸೆಸ್ ಮುಂದೆ ಹೋಗ್ತಿದೆ. ಇದು ಎಲ್ಲರಿಗೂ ಒಂದು ಪಾಸಿಟಿವ್ ಸೈನ್. ಫ್ಯೂಚರ್ ನರ್ಸ್ಗಳಿಗೆಲ್ಲ ನಮ್ಮ ಸಲಹೆ ಇಷ್ಟೇ: ಪಾಸಿಟಿವ್ ಆಗಿ ಯೋಚನೆ ಮಾಡಿ, ಈ ಕಾಯೋ ಸಮಯವನ್ನ ವೇಸ್ಟ್ ಮಾಡದೆ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಪ್ರಿಪರೇಷನ್ ಮಾಡೋದನ್ನ ಮುಂದುವರಿಸಿ. ಹಾಗಾದ್ರೆ ಈ ಒಂದು ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನ ಮುಗಿಸೋಣ. ರಿಸಲ್ಟ್ಸ್ ಅಂತೂ ಬಂದೇ ಬರುತ್ತೆ. ಆ ಹೊತ್ತಿಗೆ ಪ್ರಾಕ್ಟಿಕಲ್ಸ್ಗೆ ನಮ್ಮ ತಯಾರಿ ಎಷ್ಟರ ಮಟ್ಟಿಗಿರುತ್ತೆ? ಸುಮ್ನೆ ಕಾಯೋ ಬದಲು ಮುಂದಿನ ಹಂತಕ್ಕೆ ಸಕ್ರಿಯವಾಗಿ ಸಿದ್ಧರಾಗೋಣಲ್ವಾ?